ರೀ ಎಲ್ಲಿಗೆ ಹೋಗಿದ್ರಿ? ನಮ್ಮ ಭೂಮಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಅಲ್ಲ ರೀ, ನೀವು ಭೂಮಿ ನೋಡಕ್ಕೆ ಹೋಗ್ತೀನಿ ಅಂತ ನನಗೆ ಹೇಳಿದರೆ ನಾನು ಜೊತೆಲಿ ಬರ್ತಿದ್ನಲ್ಲಪ್ಪ. ಈಗ ಹೇಗಿದ್ದಾಳೆ ಅವಳು? ಅವಳನ್ನ ಆ ಸ್ಥಿತಿಯಲ್ಲಿ ನೋಡೋಕ್ಕಾಗಲಿಲ್ಲ. ನಾನು ಕನಸು ಮನಸ್ಸಿನಲ್ಲೂ ಅವಳನ್ನ ಹಾಗೆ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆ ದೇವರು ಒಂದು ದೊಡ್ಡ ಪರೀಕ್ಷೆ ಕೊಟ್ಟುಬಿಟ್ಟ ನಮಗೆ. ನಮ್ಮ ಮುಂದೆ ನನ್ನಗ್ತಾ ಓಡಾಡ್ಕೊಂಡಿದ್ದ ಮಗಳು. ಯಾವ ತಂದೆಗೂ ಈ ಸ್ಥಿತಿ ಬರಬಾರ್ದು. ರೀ ಪ್ಲೀಸ್ ರೀ, ಸಮಾಧಾನ ಮಾಡ್ಕೊಳ್ಳಿ. ಅವಳಿಗೆ ಈಗ ನಡೀತಾ ಇರೋ ಟ್ರೀಟ್ಮೆಂಟಲ್ಲಿ ಅವಳು ಆ ಥರ ಸುಸ್ತಾಗಿ ಕಾಣೋದು ಸಹಜ ಅಲ್ವಾ? ಅದು ನಾವು ಅರ್ಥ ಮಾಡ್ಕೋಬೇಕಲ್ವಾ? ಏನಂತೆ ಕೀಮೋ ಸಾಕಂತ ಇನ್ನೂ ಮುಂದುವರಿಬೇಕಂತ ಏನು ಹೇಳಿದ್ರಂತೆ ಡಾಕ್ಟ್ರು? ಕೀಮೋ ಮುಗಿತಾ ಬಂದಿದೆಯಂತೆ, ಅದೊಂದೇ ಸಮಾಧಾನ. ಈಗ ನೋಡ್ತಾ ಇರಿ, ಇನ್ನು ಸ್ವಲ್ಪ ಸ್ವಲ್ಪ ಚೇತರಿಸ್ಕೋತಾಳೆ, ಮೊದಲ ಥರನೇ ಆಗ್ತಾಳೆ ರೀ. ನೋಡಿ, ನಾವು ಸಮಾಧಾನವಾಗಿದ್ದು ಅವಳಿಗೆ ಧೈರ್ಯ ತುಂಬಬೇಕಲ್ವಾ? ನಾವೇ ಈಗ ಧೈರ್ಯ ಕೆಟ್ಟರೆ ಹೇಗಪ್ಪ? ನಾನು ಅಲ್ಲಿರೋ ತನಕ ಗಟ್ಟಿಯಾಗೇ ನಿಂತಿದ್ದೆ ಮಂದಾಕಿನಿ. ಅಲ್ಲಿಂದ ಹೊರಕ್ಕೆ ಬಂದ್ಮೇಲೆ ಒಂದು ಹೆಜ್ಜೆ ಇಡಕ್ಕಾಗ್ಲಿಲ್ಲ. ಕರುಳು ಕಿತ್ಕೊಂಡು ಬಂದ್ಬಿಡ್ತು. ಆ ದೇವರಲ್ಲಿ ನಾನು ಬೇಡ್ಕೊಳ್ಳೋದು ಒಂದೇ, ನನ್ನ ಮಗಳು ಮತ್ತೆ ನಗ್ನಗ್ತಾ ಇರಬೇಕು, ಅವಳು ಖುಷಿಯಾಗಿರಬೇಕು. ಒಂದು ಹನಿ ನೋವು ಕೂಡ ಅವಳಿಗೆ ಆಗಬಾರ್ದು. ಖಂಡಿತ ರೀ, ಆ ಭಗವಂತನ ಕೃಪೆಯಿಂದ ಹಾಗೆ ಆಗತ್ತೆ. ನೀವು ನೋಡ್ತಾ ಇರಿ, ನಾವು ಸಮಾಧಾನವಾಗಿರ್ಬೇಕು, ಧೈರ್ಯವಾಗಿರ್ಬೇಕು. ಅವಳಿಗೆ ಧೈರ್ಯ ತುಂಬಬೇಕಲ್ವಾ? ಅವಳು ಮೊದಲ ಥರನೇ ನನ್ನಗ್ತಾನೆ ಇರ್ತಾಳೆ ರೀ. ಎಂಥ ಹೋರಾಟ ಗೆದ್ಕೊಂಬಂದಿದ್ದಾಳೆ, ಇದನ್ನ ಗೆಲ್ಲಲ್ವಾ ಅವಳು? ನಮ್ಮ ಮಗಳು ರೀ, ಖಂಡಿತ ಗೆದ್ದು ಬರ್ತಾಳೆ ಇದರಿಂದ. ನೀವು ತೀರಾ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದೀರಾ. ಅವಳು ಸರಿ ಹೋಗ್ತಾಳೆ ರೀ. ಹಾಂ, ನಿಮ್ಮ ಆರೋಗ್ಯನೂ ಮುಖ್ಯ ಅಲ್ವಾ ಹೇಳಿ? ಧೈರ್ಯವಾಗಿರಿ, ಮಗಳಿಗೆ ಧೈರ್ಯ ಕೊಡಬೇಕಲ್ವಾ?